ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಬೇಸಿಗೆಗಾಲದಲ್ಲಿ ದೇಹವನ್ನು ತಂಪಾಗಿಡುವಂತಹ ಎಳ್ಳಿನ ಪಾನಕವನ್ನು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಎಳ್ಳಿನ ಪಾನಕ ದೇಹಕ್ಕೆ ತಂಪು ಕೂಡ ಹೌದು, ಹಾಗೆ ಅಷ್ಟೇ ಪ್ರೋಟೀನನ್ನು ಹೊಂದಿರುವಂತಹ ಒಂದು ಪಾನಕ ಇದು. ನಾನಿಲ್ಲಿ ಹಸಿ ಎಳ್ಳನ್ನು ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು, 1 ಕಪ್ಪು ಬೆಲ್ಲ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, 1 ಕಪ್ ಹಾಲು ಹಾಗೂ 1 ಕಪ್ಪು ನೀರನ್ನು ತಗೊಂಡಿದ್ದೀನಿ. ಬೇಕಾದರೆ ಹಾಲು ಮತ್ತು ನೀರನ್ನು ಜಾಸ್ತಿ ಸೇರಿಸ್ಕೋಬಹುದು. ನಾನಿಲ್ಲಿ ಎಳ್ಳನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಅದನ್ನು ನೆನೆಸಿಟ್ಕೊತಾ ಇದ್ದೀನಿ ಒಂದು 15 ನಿಮಿಷ. ಯಾವತ್ತು ಎಳ್ಳನ್ನು ಬೇಸಿಗೆ ಟೈಮಲ್ಲಿ ಹುರಿಬಾರ್ದು, ಹುರಿದ್ರೆ ಅದು ಉಷ್ಣ ಅಂತ ಹೇಳ್ತಾರೆ. ಹಸಿ ಎಳ್ಳನ್ನು ಈ ರೀತಿಯಾಗಿ ನೆನೆಸಿಟ್ಕೊಂಡು ಒಂದು 15 ನಿಮಿಷ ಆಮೇಲೆ ರುಬ್ಕೋಬೇಕು. ನೆನೆಸಿಡುವಂಥ ಕಾರಣ ತುಂಬ ನುಣ್ಣಗಾಗತ್ತೆ ಬೇಗ ಅನ್ನೋ ಕಾರಣಕ್ಕೆ ಅಷ್ಟೇ. ಈ ರೀತಿ ನೆನೆಸ್ಕೊಂಡು ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಕಪ್ಪು ಬೆಲ್ಲ ಹಾಗೆ ಏಲಕ್ಕಿ ಪುಡಿ ಏನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊತಿದ್ದೀನಿ. ಹಾಗೆ ಇದಕ್ಕೆ ಬೆಲ್ಲ ಮತ್ತು ನೀರನ್ನು ಸೇರಿಸ್ಕೋಬೋದು. ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ತಗೊಳ್ಬೋದು. ಹಾಗೆ ನಾನಿಲ್ಲಿ ಏನಿದೆ ಎಳ್ಳಿನ ಜ್ಯೂಸು, ಇದು ಬೇಸಿಗೆಗಾಲಕ್ಕೆ ತುಂಬಾ ತಂಪು. ಕರಾವಳಿ ಭಾಗದಲ್ಲಿ ಈ ಜ್ಯೂಸು ಈಗ ತುಂಬಾ ಇರುತ್ತೆ. ಯಾಕಂದರೆ ಅಂಗಡಿಗಳಲ್ಲಿ ಇಟ್ಕೊಂಡಿರ್ತಾರೆ, ಮನೆಗಳಲ್ಲಿ ಜಾಸ್ತಿಯಾಗಿ ಎಳ್ಳಿನ ಜ್ಯೂಸನ್ನೇ ಮಾಡ್ತಿರ್ತಾರೆ. ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಪ್ರೋಟೀನ್ನ ಆಹಾರ ಅಂತಲೇ ಹೇಳ್ಬೋದು. ಈ ರೀತಿಯ ಹೆಚ್ಚಿನ ರೆಸಿಪಿಗಳು ನನ್ನ ಚಾನಲಲ್ಲಿವೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಈ ಎಳ್ಳಿನ ಪಾನಕವನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ತಿಳಿಸಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೇಹವನ್ನು ತಂಪಾಗಿಡಲು ಈಗ ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಎಳ್ಳಿನ ಪಾನಕವನ್ನು ಟ್ರೈ ಮಾಡಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.